ಈ ವಾರ ಗಿಲ್ಲಿಗೆ ಕಳಪೆನ ಗಿಲ್ಲಿ ಕಳಪೆಯನ್ನು ತೆಗೆದುಕೊಳ್ಳುವಂತಹ ಆಟಗಾರನ ಗಿಲ್ಲಿ ಕಳಪೆ ಕೊಟ್ಟು ಆತ ಜೈಲಲ್ಲಿದ್ದರೆ ಎಷ್ಟು ಕ್ವಾಟ್ಲೆ ಮಾಡ್ಬೋದು. ಗಿಲ್ಲಿ ಕಳಪೆ ಆಗ್ತಾನೆ ಅಂತಂದ್ರೆ ಕಳಪೆ ಆಗಿದ್ದೇ ಬೇರೆ. ಯಾರು ಹಾಗಾದ್ರೆ ಕಳಪೆ ಆಗಿದ್ದು? ಕಳೆದ ಬಾರಿ ಉತ್ತಮ ಅಂತ ಅನ್ಸ್ಕೊಂಡವರು ಈ ಬಾರಿ ಕಳಪೆ ಆಗೋದ್ರು. ಅಯ್ಯೋ ಶಿವನೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ. ನಾನು ಅಶ್ವದಿವೇತ್. ಈ ವಾರ ಗಿಲ್ಲಿಗೆ ಕಳಪೆನ? ಹೌದಾ, ಗಿಲ್ಲಿ ಕಳಪೆಯನ್ನು ತೆಗೆದುಕೊಳ್ಳುವಂತಹ ಆಟಗಾರನ? ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಅಂತಂದ ಮೇಲೆ ಎಲ್ರಿಗೂ ಕಳಪೆ ಹೋಗಬೇಕು, ಎಲ್ರಿಗೂ ಉತ್ತಮ ಹೋಗಬೇಕು ಅಂತ ಏನಿಲ್ಲ. ಹಂಗಂತ ಗಿಲ್ಲಿಗೆ ಕಳಪೆ ಹೋಗಬಾರ್ದು ಅಂತಲೂ ಇಲ್ಲ. ಯಾಕಂದರೆ ಎಷ್ಟೋ ಜನ ಗಿಲ್ಲಿನ ಕಳಪೆಯಾಗಿ ನೋಡೋದಕ್ಕೂ ಇಷ್ಟಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವನ್ನ ಉತ್ತಮವಾಗಿ ನೋಡ್ತಾ ಇದ್ದಾರೆ. ಕಳಪೆ ಕೊಟ್ಟಾಗ ಜೈಲಿನಲ್ಲಿ ಗಿಲ್ಲಿ ಯಾವ ರೀತಿ ತನ್ನ ಕಿಲಾಡಿ ಆಟವನ್ನು ಆಡ್ಬೋದು ಅನ್ನೋದನ್ನು ಕೂಡ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇರ್ಬೋದು. ಆ ಇಷ್ಟದಲ್ಲಿ ಕೂಡ ನಾನು ಒಬ್ಬ. ಹಂಗಂತ ಕಳಪೆಯನ್ನು ಗಿಲ್ಲಿನ ಕಳಪೆ ಅಂತ ಹೇಳ್ತಾ ಇಲ್ಲ ನಾನು. ಗಿಲ್ಲಿ ಕಳಪೆ ಕೊಟ್ಟು ಆತ ಜೈಲಲ್ಲಿದ್ದರೆ ಎಷ್ಟು ಕ್ವಾಟ್ಲೆ ಮಾಡ್ಬೋದು, ಎಷ್ಟು ಮನೆಯವ್ರನ್ನ ಕಾಡಿಸ್ಬೋದು ಅಂತ ನೋಡೋದಕ್ಕೆ ನಾನಂತೂ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಹಂಗನ್ ಮಾತ್ರಕ್ಕೆ ಗಿಲ್ಲಿಗೆ ಕಳಪೆ ಕೊಡ್ತಾರ? ಯಾಕೆ ಕೊಟ್ಟರೆ, ಯಾವ ಕಾರಣಕ್ಕೆ ಗಿಲ್ಲಿಗೆ ಕಳಪೆ ಕೊಡ್ಬೋದು? ಮೊನ್ನೆ ಗಿಲ್ಲಿ ಇಟ್ಟಂತಹ ಒಂದು ಚೆಕ್ಮೇಟ್ ಇದೆಯಲ್ಲ, ಆ ಚೆಕ್ಮೇಟ್ಗೆ ಒಂದು ತಂಡ ಉರ್ಕೊಂಡು ಬಿಟ್ಟಿದೆ. ಬ್ಲೂ ಹೌಸ್ ತಂಡ ಫುಲ್ಲು ಉರ್ಕೊಂಡ್ಬಿಟ್ಟಿದೆ. ಅಂದರೆ ಗಿಲ್ಲಿ ತಂಡದಲ್ಲಿದ್ದರೂ ಕೂಡ ಗಿಲ್ಲಿ ಮನಸ್ಸೆಲ್ಲವೂ ತಂಡದ ವಿರುದ್ಧವಾಗಿ. ಯಾಕಂತಂದರೆ ಅವ್ರು ಮಾಡುವಂಥ ಕೆಲವೊಂದು ಕೆಟ್ಟ ಬುದ್ಧಿಗಳಿಂದ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಬೇಕಂತ ಮಾಡ್ತಿರೋದು ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ. ಗಿಲ್ಲಿಗೆ ಅಲ್ಲಿ ತಂಡದಲ್ಲಿರೋರು ಕೆಲವರು ಅವರ ನಡವಳಿಕೆಗಳು, ಅವರ ಆಟಾಟೋಪಗಳು ಇಷ್ಟ ಆಗ್ತಾ ಇಲ್ಲ. ಸೊ ಹಾಗಾಗಿ ಗಿಲ್ಲಿ ಆ ರೀತಿ ನಡ್ಕೊಳ್ತಾ ಇರೋದು. ಇನ್ನೊಂದು ಏನು, ಇಲ್ಲಿ BB ಕಾಲೇಜ್ನಲ್ಲಿ ಈ ಒಂದು ಆಟದಲ್ಲಿ ವೀಕ್ ಆಫ್ ದ ಸ್ಟೂಡೆಂಟ್ ಅನ್ನು ಕೊಡೋದಾದರೆ ನನ್ನ ಪ್ರಕಾರ ಗಿಲ್ಲಿಗೆ ಕೊಡ್ಬೋದು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಯಾಕಂತಂದರೆ ಕೇವಲ ಟಾಸ್ಕ್ ಮಾತ್ರ ಅಲ್ಲ, ಎಲ್ಲವನ್ನೂ ಕೂಡ ಆಟ ಆಡಿರೋನು ಗಿಲ್ಲಿ. ಒಂದು ತರಲೆ ಆಗಿರ್ಬೋದು, ಒಂದು ಸ್ಟೂಡೆಂಟ್ ಲೈಫ್ ಹೇಗಿದೆ ಅಂತ ಮರುಕಳಿಸಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವನ್ನೂ ಕೂಡ ಗಿಲ್ಲಿ ತನ್ನದೇ ಶೈಲಿಯಲ್ಲಿ ಅಚ್ಚುಮೆಚ್ಚಾಗಿ ಆಟ ಆಡಿ ತೋರಿಸಿದ್ದಾನೆ. ಸೊ ಹಾಗಾಗಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಪ್ಪ ಅಂತಂದರೆ ಅದು ಬಂದು ಗಿಲ್ಲಿ ಅಲ್ವಾ. ಸೊ ಹಾಗಾಗಿ ನನ್ನ ಪ್ರಕಾರ ನಾನು ಅದನ್ನು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್, ಅಂದರೆ ಇಲ್ಲಿ ಯಾರೇ ಸೆಲೆಕ್ಟ್ ಮಾಡಿದ್ರು ಕೂಡ ಟಾಸ್ಕ್ ಕೊಟ್ಟು ಅದನ್ನು ಜನರಿಗೆ ಬಿಡಬೇಕು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಮುಂದುವರೆದು ನಾನು ಹೇಳೋದಾದರೆ ಬಿಗ್ ಬಾಸ್ ಅದನ್ನು ಸ್ವಲ್ಪ ಜನರಿಗೆ ಬಿಟ್ರೇ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ, ಹೇಗೆ ಕತೆ ಏನು ಅಂತ ಹೇಳಿ. ಸೊ ನನ್ನ ಪ್ರಕಾರ ಗಿಲ್ಲಿಗೆ ಕಳಪೆ ಕೊಡೋದಾದರೆ ಯಾಕೆ ಕಳಪೆ ಕೊಡ್ತಾರೆ ಅಂತ ನನ್ನನ್ನು ನೀವು ಕೇಳೋದಾದರೆ, ಅಲ್ಲಿ ಗಿಲ್ಲಿ ತಂಡವನ್ನು ಎದುರಾಕೊಂಡಂಥ ರೀತಿ, ರಾಶಿಕಾಗೆ ಹೋಗಬೇಕಾದಂಥ ಸ್ಟೂಡೆಂಟ್ ಆಫ್ ದ ವೀಕ್ ಆ ಒಂದು ಪಟ್ಟ ಗಿಲ್ಲಿ ತನ್ನ ವೈಯಕ್ತಿಕ ಆಟದಿಂದ ತನಗೆ ತಾನೇ ಸ್ಟ್ಯಾಂಡ್ ತಗೊಳ್ಳೋದ್ರ ಮುಖಾಂತರ, ತನಗೆ ತಾನೇ ವೋಟ್ ಹಾಕೊಳ್ಳೋದ್ರ ಮುಖಾಂತರ ತಾನು ಜಿದ್ದಿಗೆ ಬಿದ್ದು ಎಲ್ಲೋ ಒಂದು ಕಡೆ ರಾಶಿಕಿಗೆ ಬಗಣಿಗೂಟ ಇಟ್ಬಿಡ್ತಾನೆ. ಸೊ ರಾಶಿಕಾ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಒಂದು ಗೌರವಕ್ಕೆ ಪಾತ್ರರಾಗೋದಕ್ಕೆ ಅಲ್ಲಿ ಮಿಸ್ ಆಗಿಬಿಡುತ್ತೆ. ಸೊ ಈ ರೀತಿ ಮಿಸ್ ಆದಂಥ ಕಾರಣ ಅಲ್ಲಿ ರಾಶಿಕಾಗೆ ಉರಿ ಕಿತ್ಕೊಳ್ಳುತ್ತೆ. ಸೊ ಆ ಉರಿಯಿಂದ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಕಳಪೆ ಸಿಗ್ಬೋದಾ, ಆ ತಂಡದಿಂದ ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಕಳಪೆ ಸಿಗ್ಬೋದಾ ಅಂತ ನನ್ನ ಅನುಮಾನ. ಯಾಕಂತಂದರೆ ಆಲ್ರೆಡಿ ಅದನ್ನು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅಶ್ವಿನಿ ಗೌಡ ಹೇಳಿದ್ದಾರೆ, ಆಮೇಲೆ ರಾಶಿಕಾ ಹೇಳಿದ್ದಾರೆ, ರಿಷಾ ಹೇಳಿದ್ದಾರೆ, ಪಕ್ಕಾ ಈ ಸಲ ಕಳಪೆ ಗಿಲ್ಲಿನೇ ಅಂತ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಈ ವಾರ ಕಳಪೆ ಗಿಲ್ಲಿಗೆ ಸಿಕ್ಬಿಡುತ್ತೆ, ಗಿಲ್ಲಿ ಕೈದಿಯಾಗಿ ಜೈಲಿನ ಬಟ್ಟೆ ಹಾಕ್ಕೊಂಡು ಜೈಲೊಳಗಡೆ ಕೂರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಹಾಗೆ ಒಂದು ಪ್ರೋಮೋ ಬಿಟ್ಟರು ಸಡನ್ನಾಗಿ. ಎಲ್ರಿಗೂ ಶಾಕ್ ಆಗೋಯ್ತು. ಅರೆ, ಗಿಲ್ಲಿ ಕಳಪೆ ಆಗ್ತಾನೆ ಅಂತಂದರೆ ಕಳಪೆ ಆಗಿದ್ದೇ ಬೇರೆ. ಯಾರು ಹಾಗಾದರೆ ಕಳಪೆ ಆಗಿದ್ದು ಕಳೆದ ಬಾರಿ ಉತ್ತಮ ಅಂತ ಅನ್ಸ್ಕೊಂಡವರು ಈ ಬಾರಿ ಕಳಪೆ ಆಗೋದ್ರು. ಅಯ್ಯೋ ಶಿವನೇ. ಹೌದು, ಯಾರದು? ಧ್ರುವಂತ್ ಲಾಸ್ಟ್ ಟೈಮ್ ಉತ್ತಮ ಅಂತ ಅನಿಸ್ಕೊಂಡು ಈ ವಾರ ಕಳಪೆ ಆಗೋ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕಂತಂದರೆ ನೋಡಿ, ಆ ಪ್ರೋಮೋ ನೋಡಿದಾಗಲೇ ನನಗೂ ಅನ್ನಿಸ್ತು, ಓಕೆ ಧ್ರುವಂತ್ ಕಳಪೆಗೆ ಅರ್ಹರು ಅಂತ. ಯಾಕಂತಂದರೆ ಈ ವಾರ ಧ್ರುವಂತದ್ದು ಏನೂ ಆಟ ಇಲ್ಲ, ಏನೂ ಸೌಂಡ್ ಇಲ್ಲ, ಏನಂದರೆ ಏನೂ ಇಲ್ಲ. ನನ್ನ ಪ್ರಕಾರ ಅವರು ಈ ಸಲ ನಾಮಿನೇಟ್ ಆಗಿರೋದ್ರಿಂದ ಅವರೇ ಈ ಬಾರಿ ಮನೆಯಿಂದ ಆಚೆ ಹೋಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಐ ಫೀಲ್ ಓಕೆನಾ. ಧ್ರುವಂತ್ ಮನೆಯಿಂದ ಆಚೆ ಹೋಗೋ ಎಲ್ಲ ಲಕ್ಷಣಗಳು ನನಗೆ ಕಾಣಿಸ್ತಾ ಇದೆ. ಈ ಬಾರಿ ಕಳಪೆನೂ ಕೂಡ ಅವರೇ ತೊಗೊಂಡ್ಬಿಟ್ಟಿದ್ದಾರೆ. ನಾನೆಲ್ಲ ಗಿಲ್ಲಿ ಕೊಟ್ಬಿಡ್ತಾರೆ ಅಂದ್ಕೊಂಡ್ರೆ ಎಲ್ಲರೂ ಬಹುಶಃ ಆಲ್ಮೋಸ್ಟ್ ಅಂದರೆ ಮತಗಳ ಆಯ್ಕೆಯನ್ನು ಅಂದರೆ ಮೆಜಾರಿಟಿ ನೋಡಿದಾಗ ಧ್ರುವಂತ್ಗೆ ಕಳಪೆ ಹೋಗ್ಬಿಟ್ಟಿದೆ. ಅಂದರೆ ಗಿಲ್ಲಿಗೂ ಹೋಗಿರ್ಬೋದು, ಗಿಲ್ಲಿ ಕೊಡೋರು ಕೊಟ್ಟಿರ್ತಾರೆ, ನಾನು ಇಲ್ಲ ಅಂತ ಹೇಳೋದು. ಆದರೆ ಧ್ರುವಂತ್ಗೆ ಕಳಪೆ ಹೋದ ಕಾರಣ
ಈ ಸಲ ಧ್ರುವಂತ್ ಕಳಪೆ ಆಗ್ಬಿಟ್ರು. ಸೊ ಇದೇ ಒಂದು ರೀತಿಯಲ್ಲಿ ನನಗೆ ಶಾಕಿಂಗ್ ಅನ್ನಿಸ್ತಾ ಇರೋದು. ಸೊ ಅಂದರೆ ಈ ವಾರ ಗಿಲ್ಲಿ ಕಳಪೆ ಅಲ್ಲ. ಸೊ ಕಳಪೆಯಾಗಿ ಗಿಲ್ಲಿ ಜೈಲೊಳಗಡೆ ಯಾವ ರೀತಿ ಆಟ ಆಡ್ತಾರೆ ಅಂತ ನೋಡೋದಾ ಅಂತ ಆಸೆ ಪಟ್ಟವ್ರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ಬೋದು. ಇರಲಿ, ಗಿಲ್ಲಿ ಕಳಪೆ ಆಗಲಿಲ್ವಲ್ಲ ಅಂತ ಎಷ್ಟೋ ಜನರಿಗೆ ಖುಷಿನೂ ಕೂಡ ಆಗಬಹುದು. ಸೊ ಇದು ಈ ವಾರ ಗಿಲ್ಲಿ ಕಳಪೆನ ಅಲ್ಲ ಅನ್ನೋದಕ್ಕೆ ನಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಗಿಲ್ಲಿ ಕಳಪೆ ಅಲ್ಲ, ಧ್ರುವಂತ್ ಕಳಪೆ. ಇನ್ನು ನೆನ್ನೆಯ ಎಪಿಸೋಡ್ ಹೇಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ, ನೆನ್ನೆಯ ಎಪಿಸೋಡ್ ಬಗ್ಗೆ ನಾವು ಒಂದಷ್ಟು ಗಮನವನ್ನು ಹರಿಸೋದಾದರೆ, ನೆನ್ನೆಯ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿತ್ತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕಾವ್ಯ ವರ್ಸಸ್ ಅಶ್ವಿನಿ ಅನ್ನೋ ಥರ ಇತ್ತು. ಅಶ್ವಿನಿಗೆ ಯಾರೂ ಟಕ್ಕರ್ ಕೊಡಲ್ಲ ಅಂತಿರುವಾಗ ಕಾವ್ಯ ಸರಿಯಾಗಿ ಟಕ್ಕರ್ ಕೊಟ್ಟರು. ಕಾವ್ಯನಿಗೆ ಸ್ಟ್ಯಾಂಡ್ ತೊಗೊಂಡಿದ್ದು ರಕ್ಷಿತಾ ಮಧ್ಯೆ ಬಂದಾಗ ನಂದೆಲ್ಲಿಡ್ಲಿ ನಂದಗೋಪಾಲಿ ಅಂತ ಈ ರಿಷಾ ಅಡ್ಡ ಬಂದ್ಬಿಡ್ತಾಳೆ. ಈ ರಿಷಾ ಅಂತೂ ಆ ರಿಷಾ ಮಾತಾಡೋ ಒಂದೊಂದು ವಾಯ್ಸು, ಆ ಸೌಂಡು, ಆಮೇಲೆ ಆ ರಾಶಿಕಾ ಸೌಂಡು, ಆ ಕಿರ್ಚೋದು ಜನರಿಗೆ ಟಿ ವಿ ಚಾನಲ್ ಚೇಂಜ್ ಮಾಡೋವಷ್ಟು ಇರಿಟೇಷನ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಕಿರ್ಚೋದು. ಆಮೇಲೆ ರಕ್ಷಿತಾ ತುಂಬ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಕಾವ್ಯ ಮತ್ತು ಅಶ್ವಿನಿ ಮಧ್ಯಕ್ಕೆ ಬಂದರು. ಆದರೆ ರಿಷಾ ನೋಡಬೇಕಿತ್ತು ನೀವು ಆ ರಕ್ಷಿತನ ತಡೆಯೋದು. ಕಾವ್ಯನ ತಡಿಲಿಲ್ಲ. ಕಾವ್ಯ ಅಶ್ವಿನಿ ಜಗಳ ಆಡುವಾಗ ಕಾವ್ಯನ ಸುಮ್ಮನಿರಿಸ್ಬೋದಿತ್ತು ರಿಷಾ. ರಕ್ಷಿತ ಎಂಟ್ರಿ ಆಗಿದ್ದಕ್ಕೆ ಇವಳು ಎಂಟ್ರಿ ಆದ್ಲು. ಅಂದರೆ ಇಲ್ಲಿ ಫೇಕ್ ಗೇಮ್. ಸ್ಟಾರ್ಟಿಂಗ್ ಆರಂಭದಲ್ಲಿ ರಿಷಾ ನಾನು ಪಕ್ಕಾ ಗೇಮ್ ಆಡ್ತೀನಿ, ಇಲ್ಲೆಲ್ಲ ಫೇಕ್ ಅಂತ ಅಂದ್ಕೊಂಡು ಎಂಟ್ರಿ ಕೊಟ್ಟಂಥ ರಿಷಾ ತಾನೂ ಕೂಡ ಫೇಕ್ ಗೇಮ್ ಆಡ್ತಾ ಇರೋದು ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಫೇಕ್. ಅದು ಕಂಪ್ಲೀಟ್ಲಿ ಫೇಕು. ಸೊ ಈ ಫೇಕಿಸಮ್ನ ತೋರಿಸೋದಕ್ಕೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬರಬೇಕಿತ್ತಾ? ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ತುಂಬ ಅಚ್ಚುಮೆಚ್ಚು ಅಂತಂದರೆ ಅದು ನಮ್ಮ ರಘು ಅಂತಲೇ ಹೇಳ್ಬೋದು. ಗಿಲ್ಲಿ, ರಕ್ಷಿತಾ ಇವ್ರನ್ನೆಲ್ಲ ಬಿಟ್ಟರೆ, ಕಾವ್ಯ ಇವ್ರನ್ನೆಲ್ಲ ಜೊತೆಗೆ ಈ ಗ್ಯಾಂಗಲ್ಲಿ ರಘು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಕಾಲೇಜ್ BB ಕಾಲೇಜ್ ಪ್ರಿನ್ಸಿಪಲ್ ಆಗಿ ಅಲ್ಟಿಮೇಟಾಗಿ ಆಡ್ತಾ ಇದ್ದಾರೆ. ಒಬ್ಬ ಪ್ರಿನ್ಸಿಪಲ್ಗೆ ಇರಬೇಕಾದಂಥ ತಾಳ್ಮೆ ಮತ್ತು ಅವ್ರದ್ದು ಮತ್ತು ಗಿಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ರಘು ಅವರ ತಾಳ್ಮೆಯನ್ನು ಮೆಚ್ಚಲೇಬೇಕು. ಆಮೇಲೆ ಅವ್ರು ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರಗಳು ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು. ಅಷ್ಟರ ಮಟ್ಟಿಗೆ ತೊಗೊಂಡ್ರು ಅವರು ಅವರ ನಿರ್ಧಾರವನ್ನು. ಸೊ ನಾವು ಅಂದ್ಕೊಂಡ್ವಿ ಚಂದ್ರಪ್ರಭಾ ಮತ್ತು ಗಿಲ್ಲಿ ಅವರ ವಾದ ಪ್ರತಿವಾದದಲ್ಲಿ ಗಿಲ್ಲಿನ ಸೋಲಿಸಿ ಚಂದ್ರಪ್ರಭಾನ ಯಾಕೆ ತೊಗೊಂಡ್ರು ಅಂತ ನೋಡುವಾಗ ಎಲ್ಲ ಒಂದು ಕಡೆ ಅದು ಒಂದು ರಾಂಗ್ ಅಂತ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಅವರು ತೊಗೊಂಡಿರೋ ನಿರ್ಧಾರ ಅಲ್ಟಿಮೇಟ್ ಆಗಿತ್ತು. ಕ್ಯಾಪ್ಟನ್ ಆಗಿ ಒಬ್ಬ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಗಿ ಈ ಸಲ ಕಾರ್ಯನಿರ್ವಹಿಸಿರೋದು, ಒಂದು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ, ಈ ಮೊದಲನೇ ಕ್ಯಾಪ್ಟನ್ ಆಗಿ ಒಂದು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಅವರು ಹೊರಹೊಮ್ಮಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ BB ಕಾಲೇಜ್ನಲ್ಲಿ BB ಫೆಸ್ಟ್ ಅಂತ ಇತ್ತು. ಈ BB ಫೆಸ್ಟ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದರಲ್ಲಿ ಪ್ರಾಕ್ಟೀಸ್ ಟೈಮಲ್ಲಿ ಒಂದಷ್ಟು ಕ್ವಾಟ್ಲೆಗಳನ್ನು ನಾವು ಗಮನಿಸ್ಬೋದು. ಈ ಸೂರಜ್ ಮತ್ತು ಕಾವ್ಯ ಕಪಲ್ ಡ್ಯಾನ್ಸ್ ಮಾಡುವಾಗ ಗಿಲ್ಲಿ ಉರ್ಕೊಳ್ತಾ ಇದ್ದಿದ್ದು, ಅಲ್ಲಿ ಬಂದು ಬೇಜಾರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು, ಇದೆಲ್ಲವೂ ಕೂಡ ನೋಡೋದಕ್ಕೆ ಒಂಥರ ಮಜಾ ಕೊಡ್ತಾ ಇತ್ತು ಮತ್ತು ಸ್ವಲ್ಪ ಫನ್ನಿ ಅಂತ ಅನಿಸ್ತಾ ಇತ್ತು. ಬಟ್ ಗಿಲ್ಲಿ ಅದನ್ನು ಸೀರಿಯಸ್ ಆಗಿ ಆ ಥರ ನೋಡಿದ್ರಾ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಕಾವ್ಯ ಪೇರ್ ವಿಚಾರವಾಗಿ ಹೊರಗಡೆ ಕಾವ್ಯ ಸ್ವಲ್ಪ ಗಿಲ್ಲಿ ವಿರುದ್ಧ ನಿಂತ್ಕೊಂಡ್ರೆ ಕಾವ್ಯನೇ ಸರಿಯಿಲ್ಲ, ಕಾವ್ಯಂಗೆ ಈ ಸಲ ವೋಟ್ ಮಾಡಬೇಡಿ ಅಂತ ಹೇಳೋದು ಇದು ತಪ್ಪು. ಇದು ನಿಮ್ಮತನವನ್ನು ಜನರು ನಾವು ಬಿಟ್ಟಂಗಾಗುತ್ತೆ. ಯಾಕಂತಂದರೆ ಎಲ್ಲೂ ಕೂಡ ಅವರಿಬ್ಬರು ಸೀರಿಯಸ್ ಆಗಿಲ್ಲ. ಗಿಲ್ಲಿನೂ ನಾನು ಸೀರಿಯಸ್ ಆಗೋಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ, ಕಾವ್ಯನೂ ನಾನು ಸೀರಿಯಸ್ ಆಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ. ಗಿಲ್ಲಿನೂ ಎಂಟರ್ಟೈನ್ ಮಾಡ್ತಾ ಇದ್ದಾಳೆ, ಕಾವ್ಯನೂ ಎಂಟರ್ಟೈನ್ ಮಾಡ್ತಿದ್ದಾರೆ ವಿನಃ ಹಂಗೆ ನೋಡೋಕೆ ಹೋದರೆ ಗಿಲ್ಲಿ ಹಿಂದೆ ರಿಯಾಲಿಟಿ ಶೋಗಳಲ್ಲಿ ಗಗನ ಹೆಸರು ಹೇಳ್ಕೊಂಡು ಮತ್ತು ಇನ್ನೊಬ್ಳು ಯಾರು ಅಶ್ವಿನಿ ಅಂತಿದ್ದಲ್ಲ ಅವಳ ಹೆಸರು ಹೇಳ್ಕೊಂಡು, ಅಶ್ವಿನಿನ ಅಕ್ಷತನ ಅದು ಯಾರೋ ನನಗೆ ಗೊತ್ತಿಲ್ಲ ಸರಿಯಾಗಿ ಹೆಸರು, ಅವ್ರ ಹೆಸರುಗಳನ್ನ ಹೇಳ್ಕೊಂಡು ಹೀಗೆ ಯಾವ ಹುಡುಗಿ ಆದರೂ ಗಿಲ್ಲಿ ಅವಳನ್ನ ಫ್ಲರ್ಟ್ ಮಾಡಿ ಎಂಟರ್ಟೈನ್ ಮಾಡ್ತಾನೆ ಹೊರತು ಬೇರೆ ರೀತಿ ಸೀರಿಯಸ್ ಫೀಲ್ ಅಂತ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಅದಕ್ಕೆ ಜನ ಅದಕ್ಕೆ ಬಲಿಪಶು ಆಗಬಾರ್ದು. ಅವ್ರು ಎಂಟರ್ಟೈನ್ಮೆಂಟ್ನ ಖುಷಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಬೇಕೆ ವಿನಃ ಕಾವ್ಯ ಏನೋ ಗಿಲ್ಲಿ ವಿರುದ್ಧ ಏನೋ ಮಾತಾಡೋದು ಒಂದು ಮಾತ್ರಕ್ಕೆ ಅಥವಾ ಸೂರಜ್ ಜೊತೆ ಡ್ಯಾನ್ಸ್ ಮಾಡೋದು ಒಂದು ಮಾತ್ರಕ್ಕೆ ಗಿಲ್ಲಿ ಕಾವ್ಯನ ವಿರುದ್ಧ ನಾನು ಹೋಗ್ತೀನಿ ಅಂತ ಅಂದ್ಕೊಳ್ಳೋದು ಇದು ಜನರ ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಥರ ನಾವು ಅಂದ್ಕೊಳ್ಳೋಕೆ ಹೋಗಬಾರ್ದು, ಅದೇ ಥರ ನಾವು ಜಡ್ಜ್ ಮಾಡೋಕ್ಕೂ ಕೂಡ ಹೋಗಬಾರ್ದು. ಸೊ ಅಲ್ಲಿ ಬಂದಾಗ ಎಂಟರ್ಟೈನ್ ಮಾಡೋ ವಿಚಾರದಲ್ಲಿ ಬಂದಾಗ ನನಗೆ ಚಂದ್ರಪ್ರಭಾ ಅವರ ಡ್ಯಾನ್ಸ್ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಯಿತು ಅಂತ ನನಗನ್ನಿಸ್ತಾ ಇದೆ. ಚಂದ್ರಪ್ರಭಾ ಮತ್ತು ಅವರ ತಂಡ ಧ್ರುವಂತ್ ಮತ್ತು ಅಭಿ ಅವರು ಮಾರಿಕಣ್ಣು ಹೋರಿ ಮೇಲೆ ಮಾಡೋದಂಥ ಸಾಂಗ್ ಇದೆಯಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ನನಗನ್ನಿಸ್ತಾ ಇದೆ. ಫನ್ನಿ ಆಗಿತ್ತು ಮತ್ತು ನೋಡೋದಕ್ಕೂ ಕೂಡ ಕಲರ್ಫುಲ್ ಆಗಿತ್ತು. ಅದು ಬಿಟ್ಟರೆ ನೆಕ್ಸ್ಟು ರಕ್ಷಿತಾ ಅವರ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ನನಗೆ. ರಕ್ಷಿತಾ ಮತ್ತು ಯಾರದು ಮಲ್ಲವ ಜೊತೆ ಮಾಡಿದಂಥ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಅಶ್ವಿನಿ ಮತ್ತು ಗಿಲ್ಲಿದು ಕೂಡ ಫನ್ನಿಯಾಗಿ ಚೆನ್ನಾಗಿತ್ತು. ಇವತ್ತಿನ ಎಪಿಸೋಡ್ನಲ್ಲಿ ಕಾವ್ಯ ಮತ್ತು ಗಿಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಏನು ಅಂತ ನಾನು ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ನಿಮ್ಮ ಜೊತೆ ಬಂದು ನೋಡ್ತೀನಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಇನ್ನೂ ಲೈಕ್ ಮತ್ತು ಶೇರ್ ಮಾಡಿಲ್ಲ ಅಂದರೆ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.